ಸಿಲಿಂಡರ್ ಅಭಾವ ತುಂಬಾ ಕಾಡ್ತಿದೆ ಆಶ್ರಮಗಳಿಗೆ. ಒಂದು ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಇವತ್ತು 165 ಜನ ಇರತಕ್ಕಂತ ಈ ಜಾಗದಲ್ಲಿ ಗ್ಯಾಸಿನ ಅಭಾವ ಅನ್ನೋದು ತುಂಬಾನೇ ಎದ್ದು ಕಾಡ್ತಾ ಇದೆ. ಒಂದು ದಿನಕ್ಕೆ 500 ಜನ ಊಟ ಮಾಡ್ಬೇಕಾಗತ್ತೆ. ಪ್ರತಿದಿನ ಒಂದು ನಾಮಕರಣನೋ ಒಂದು ಮದುವೆನೋ ಮಾಡಿದಷ್ಟು ಕಷ್ಟಕರವಾಗಿ ಇರುತ್ತೆ ಅಂತಾನೆ ಹೇಳ್ಬೋದು. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ, ದಿಕ್ಕು ತೋಚದೆ ಇವತ್ತು ನಾವು ಸೌದೆ ಒಲೆಯ ಮೊರೆ ಹೋಗಿದೀವಿ ಅಂತಾನೆ ಹೇಳ್ಬೋದು. ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ಪ್ರತಿದಿನ ಹೊಟ್ಟೆ ತುಂಬಾ ಊಟ ಮಾಡಬೇಕು ಅಂದ್ರೆ ನಾವು ತುಂಬಾ ಕಷ್ಟ ಪಡಬೇಕಾಗತ್ತೆ. ಹಸಿವೆ ನೀನೋಡು ನಿನ್ನ ಕ್ರೌರ್ಯಾನ, ಭೂಮಿ ನೀ ಹೇಳು ಇದುವೇ ನ್ಯಾಯಾನ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಹಸಿವು ಅನ್ನೋದು ಬಡವ ಆಗಿರಲಿ ಶ್ರೀಮಂತ ಆಗಿರಲಿ ಎಲ್ರಿಗೂ ಒಂದೇ. ಬಟ್ ಆದರೆ ಜನಸ್ನೇಹಿ ಆಶ್ರಮದಲ್ಲಿ 160 ಜನಕ್ಕಿಂತ ಹೆಚ್ಚು ಜನ ಇಲ್ಲಿದ್ದಾರೆ. ಸೊ ಇವ್ರಿಗೆಲ್ಲ ಹಸಿವು ನೀಗಿಸೋದು ಎಷ್ಟು ಕಷ್ಟ ಅಂತ ತಮ್ಗೇನಾದರೂ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಬೇಕು. ತಾವೆಲ್ಲ ಗಮನಿಸಿದಾಗೆ ಇಡೀ ರಾಜ್ಯದಲ್ಲಿ ಗ್ಯಾಸಿನ ಸಮಸ್ಯೆ ತುಂಬಾ ಎದ್ದು ಕಾಡ್ತಾ ಇದೆ. ವಿಮಾನ ಎಷ್ಟೇ ಮೇಲಾರಾಡಿದ್ರೂ ಕೂಡ ಆರಂಭ ಮತ್ತು ಅಂತ್ಯ ಭೂಮಿನೇ ಅನ್ನೋದನ್ನ ಮರಿಬಾರ್ದು. ಹಸಿವು ಅನ್ನೋದು ಬಡವನಾಗಿರಲಿ ಶ್ರೀಮಂತನಾಗಿರಲಿ ಪ್ರತಿಯೊಬ್ಬನ್ನೂ ಬಿಡೋದಿಲ್ಲ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು 165 ಜನ ಇರತಕ್ಕಂಥ ಈ ಜಾಗದಲ್ಲಿ ಗ್ಯಾಸಿನ ಅಭಾವ ಅನ್ನೋದು ತುಂಬಾನೇ ಎದ್ದು ಕಾಡ್ತಾ ಇದೆ. ಹಾಗಾಗಿ ಪ್ರತಿದಿನ 165 ಜನ ಒಂದು ಟೈಮ್ ಅಂತ ಹೇಳಿದ್ರೆ ಒಂದು ದಿನಕ್ಕೆ 500 ಜನ ಊಟ ಮಾಡಬೇಕಾಗತ್ತೆ. ಪ್ರತಿದಿನ ಒಂದು ನಾಮಕರಣನೋ ಒಂದು ಮದುವೆನೋ ಮಾಡಿದಷ್ಟು ಕಷ್ಟಕರವಾಗಿ ಇರುತ್ತೆ ಅಂತಾನೆ ಹೇಳ್ಬೋದು. ಇವತ್ತು ಗ್ಯಾಸನ್ನ ವಂಚೋದಕ್ಕೆ ಸಾಧ್ಯ ಆಗದಲೆ ಈಗ ಆಲ್ರೆಡಿ ಆಶ್ರಮ ಅಂತ ಹೇಳಿದ್ರೂ ಕೂಡ 3 ರಿಂದ 4 ಸಾವಿರ ಕೊಡಿ, 3 ಸಾವಿರ ಕೊಡಿ, 5 ಸಾವಿರ ಕೊಡಿ ಅಂತ ಕೇಳುವಂತ ಸಂದರ್ಭಕ್ಕೆ ನಾವು ಬಂದ್ಬಿಟ್ಟಿದೀವಿ. ಹಾಗಾಗಿ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ, ದಿಕ್ಕು ತೋಚದೆ ಇವತ್ತು ನಾವು ಸೌದೆ ಒಲೆಯ ಮೊರೆ ಹೋಗಿದೀವಿ ಅಂತಾನೆ ಹೇಳ್ಬೋದು. ಅದೇ ನಾನು ಆಗ್ಲೇ ಹೇಳ್ದಾಗೆ ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರೂ ಕೂಡ ಹಸಿವನ್ನ ನೀಗಿಸುವಂತ ಮಾತ್ರೆಯನ್ನ ಯಾರ ಕೈಲೂ ಕಂಡುಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಏನ್ ಹೇಳ್ತೀನಿ ನೋಡಿ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ಪ್ರತಿದಿನ ಹೊಟ್ಟೆ ತುಂಬಾ ಊಟ ಮಾಡಬೇಕು ಅಂದ್ರೆ ನಾವು ತುಂಬಾ ಕಷ್ಟ ಪಡಬೇಕಾಗತ್ತೆ. ಹಾಗಾಗಿ ಒಲೆಯ ಸೌದೆಯಲ್ಲಿ ಅಡಿಗೆ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಪ್ರತಿಯೊಬ್ರು ಕೂಡ ಶೇರ್ ಮಾಡಿ, ಜೊತೆಗೆ ನೀವು ಕೂಡ ನಿಮ್ಮ ಕೈಲಾದಂತ ಸಹಾಯವನ್ನ ಜನಸ್ನೇಹಿ ಆಶ್ರಮಕ್ಕೆ ಗ್ಯಾಸ್ ಆಗಿರ್ಬೋದು, ರೇಷನ್ ಆಗಿರ್ಬೋದು, ಮತ್ತೆ ದಿನಸಿ ಸಾಮಗ್ರಿಗಳಾಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಿ ನಿಮ್ಮ ಕೈಲಾದಂತಹ ಸಹಾಯವನ್ನ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಆದಷ್ಟು ಬೇಗ ಪ್ರತಿಯೊಬ್ಬರು ಮನೆಗೂ ಪ್ರತಿಯೊಬ್ಬ ಮನೆಗೇನೋ ಗ್ಯಾಸ್ ಸಿಗ್ತಾ ಇರ್ಬೋದು, ಬಟ್ ಎಷ್ಟೋ ಸಂಘ ಸಂಸ್ಥೆಗಳಿಗೆ, ಆಶ್ರಮಗಳಿಗೆ, ಮಠಗಳಿಗೆ ಆ ಗ್ಯಾಸಿನ ಅಭಾವ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇದನ್ನೆಲ್ಲ ನೋಡಿದ್ಮೇಲೆ ನನಗನ್ಸ್ತಾ ಇರೋದೇನು ಗೊತ್ತಾ, ಮನುಷ್ಯ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೋಣ ಅನ್ನ ತಿನ್ನಕ್ಕೆ ತಲೆ ಬಾಗ್ಲೇಬೇಕಲ್ವಣ. ಸೊ ಎಷ್ಟು ಕೋಟಿಗಿದ್ರು, ಎಷ್ಟು ಕೋಟಿ ಆಸ್ತಿ ಮಾಡಿದ್ರು, 100 ಕೋಟಿಗೆ ಬೆಲೆ ಬಾಳ್ತಿದ್ರು, ಅನ್ನ ತಿನ್ನಕ್ಕೆ ತಲೆ ಬಾಗ್ಲೇಬೇಕು. ಈ ಸತ್ಯನ ಎಲ್ಲ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಬೇಕು. ಸಾಕಾ ಸಾಕಾ ಇಟ್ಕೊಳ್ಳ. ಕೇವಲ ಒಂದು ದಿನದ ಸಮಸ್ಯೆ ಅಲ್ಲ, ಅಥವಾ ಒಂದು ಹೊತ್ತಿನ ಸಮಸ್ಯೆ ಅಲ್ಲ. ವರ್ಷದಲ್ಲಿ 365 ದಿನನೂ ಕೂಡ ಈ ರೀತಿ ಪ್ರಸಾದದ ವ್ಯವಸ್ಥೆ ಪ್ರತಿಯೊಬ್ಬರೂ ದೇವ್ರ ಮಕ್ಳಿಗೆ ಇರಬೇಕಾಗತ್ತೆ. ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ, ಜಸ್ಟ್ ಕೂತಿದ್ದ ಜಾಗದಲ್ಲೇ 1 ಸೆಕೆಂಡ್ ಇದನ್ನ ನಿಮ್ಮ ಮನಸ್ಸಲ್ಲಿ ಇದು ಯಾವ ರೀತಿ ಮಾಡೋದಕ್ಕೆ ಸಾಧ್ಯ ಅಂತ ಒಂದು ನಿಮಿಷ ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ.
ಎಷ್ಟು ಕಷ್ಟ ಇರುತ್ತೆ ಅಂತ ತಮಗೆ ಗೊತ್ತಿರುತ್ತೆ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸಿಲಿಂಡರ್ ಅಭಾವ ತುಂಬಾ ಕಾಡ್ತಿದೆ ಆಶ್ರಮಗಳಿಗೆ. ಒಂದು ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಇವತ್ತು 165 ಜನ ಇರತಕ್ಕಂತ ಈ ಜಾಗದಲ್ಲಿ ಗ್ಯಾಸಿನ ಅಭಾವ ಅನ್ನೋದು ತುಂಬಾನೇ ಎದ್ದು ಕಾಡ್ತಾ ಇದೆ. ಒಂದು ದಿನಕ್ಕೆ 500 ಜನ ಊಟ ಮಾಡ್ಬೇಕಾಗತ್ತೆ. ಪ್ರತಿದಿನ ಒಂದು ನಾಮಕರಣನೋ ಒಂದು ಮದುವೆನೋ ಮಾಡಿದಷ್ಟು ಕಷ್ಟಕರವಾಗಿ ಇರುತ್ತೆ ಅಂತಾನೆ ಹೇಳ್ಬೋದು. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ, ದಿಕ್ಕು ತೋಚದೆ ಇವತ್ತು ನಾವು ಸೌದೆ ಒಲೆಯ ಮೊರೆ ಹೋಗಿದೀವಿ ಅಂತಾನೆ ಹೇಳ್ಬೋದು. ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ಪ್ರತಿದಿನ ಹೊಟ್ಟೆ ತುಂಬಾ ಊಟ ಮಾಡಬೇಕು ಅಂದ್ರೆ ನಾವು ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಹಸಿವೆ ನೀನೋಡು ನಿನ್ನ ಕ್ರೌರ್ಯಾನ, ಭೂಮಿ ನೀ ಹೇಳು ಇದುವೇ ನ್ಯಾಯಾನ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಹಸಿವು ಅನ್ನೋದು ಬಡವ ಆಗಿರಲಿ ಶ್ರೀಮಂತ ಆಗಿರಲಿ ಎಲ್ರಿಗೂ ಒಂದೇ. ಬಟ್ ಆದರೆ ಜನಸ್ನೇಹಿ ಆಶ್ರಮದಲ್ಲಿ 160 ಜನಕ್ಕಿಂತ ಹೆಚ್ಚು ಜನ ಇಲ್ಲಿದ್ದಾರೆ. ಸೊ ಇವ್ರಿಗೆಲ್ಲ ಹಸಿವು ನೀಗಿಸೋದು ಎಷ್ಟು ಕಷ್ಟ ಅಂತ ತಮ್ಗೇನಾದರೂ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಬೇಕು. ತಾವೆಲ್ಲ ಗಮನಿಸಿದಾಗೆ ಇಡೀ ರಾಜ್ಯದಲ್ಲಿ ಗ್ಯಾಸಿನ ಸಮಸ್ಯೆ ತುಂಬಾ ಎದ್ದು ಕಾಡ್ತಾ ಇದೆ. ವಿಮಾನ ಎಷ್ಟೇ ಮೇಲೆ ಹಾರಾಡಿದ್ರೂ ಕೂಡ ಆರಂಭ ಮತ್ತು ಅಂತ್ಯ ಭೂಮಿನೇ ಅನ್ನೋದನ್ನ ಮರಿಬಾರ್ದು. ಹಸಿವು ಅನ್ನೋದು ಬಡವನಾಗಿರಲಿ ಶ್ರೀಮಂತನಾಗಿರಲಿ ಪ್ರತಿಯೊಬ್ಬನ್ನೂ ಬಿಡೋದಿಲ್ಲ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು 165 ಜನ ಇರತಕ್ಕಂಥ ಈ ಜಾಗದಲ್ಲಿ ಗ್ಯಾಸಿನ ಅಭಾವ ಅನ್ನೋದು ತುಂಬಾನೇ ಎದ್ದು ಕಾಡ್ತಾ ಇದೆ. ಹಾಗಾಗಿ ಪ್ರತಿದಿನ 165 ಜನ ಒಂದು ಟೈಮ್ ಅಂತ ಹೇಳಿದ್ರೆ ಒಂದು ದಿನಕ್ಕೆ 500 ಜನ ಊಟ ಮಾಡಬೇಕಾಗತ್ತೆ. ಪ್ರತಿದಿನ ಒಂದು ನಾಮಕರಣನೋ ಒಂದು ಮದುವೆನೋ ಮಾಡಿದಷ್ಟು ಕಷ್ಟಕರವಾಗಿ ಇರುತ್ತೆ ಅಂತಾನೆ ಹೇಳ್ಬೋದು. ಇವತ್ತು ಗ್ಯಾಸನ್ನ ವಂಚೋದಕ್ಕೆ ಸಾಧ್ಯ ಆಗದಲೆ ಈಗ ಆಲ್ರೆಡಿ ಆಶ್ರಮ ಅಂತ ಹೇಳಿದ್ರೂ ಕೂಡ 3 ರಿಂದ 4 ಸಾವಿರ ಕೊಡಿ, 3 ಸಾವಿರ ಕೊಡಿ, 5 ಸಾವಿರ ಕೊಡಿ ಅಂತ ಕೇಳುವಂಥ ಸಂದರ್ಭಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ಹಾಗಾಗಿ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ, ದಿಕ್ಕು ತೋಚದೆ ಇವತ್ತು ನಾವು ಸೌದೆ ಒಲೆಯ ಮೊರೆ ಹೋಗಿದ್ದೀವಿ ಅಂತಾನೆ ಹೇಳ್ಬೋದು. ಅದೇ ನಾನು ಆಗ್ಲೇ ಹೇಳ್ದಾಗೆ ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರೂ ಕೂಡ ಹಸಿವನ್ನ ನೀಗಿಸುವಂತ ಮಾತ್ರೆಯನ್ನ ಯಾರ ಕೈಲೂ ಕಂಡುಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಏನು ಹೇಳ್ತೀನಿ ನೋಡಿ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ಪ್ರತಿದಿನ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂದ್ರೆ ನಾವು ತುಂಬಾ ಕಷ್ಟ ಪಡಬೇಕಾಗತ್ತೆ. ಹಾಗಾಗಿ ಒಲೆಯ ಸೌದೆಯಲ್ಲಿ ಅಡಿಗೆ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಜೊತೆಗೆ ನೀವು ಕೂಡ ನಿಮ್ಮ ಕೈಲಾದಂಥ ಸಹಾಯವನ್ನ ಜನಸ್ನೇಹಿ ಆಶ್ರಮಕ್ಕೆ ಗ್ಯಾಸ್ ಆಗಿರ್ಬೋದು, ರೇಷನ್ ಆಗಿರ್ಬೋದು, ಮತ್ತೆ ದಿನಸಿ ಸಾಮಗ್ರಿಗಳಾಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಿ ನಿಮ್ಮ ಕೈಲಾದಂತಹ ಸಹಾಯವನ್ನ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಆದಷ್ಟು ಬೇಗ ಪ್ರತಿಯೊಬ್ಬರು ಮನೆಗೂ ಪ್ರತಿಯೊಬ್ಬ ಮನೆಗೇನೋ ಗ್ಯಾಸ್ ಸಿಗ್ತಾ ಇರ್ಬೋದು, ಬಟ್ ಎಷ್ಟೋ ಸಂಘ ಸಂಸ್ಥೆಗಳಿಗೆ, ಆಶ್ರಮಗಳಿಗೆ, ಮಠಗಳಿಗೆ ಆ ಗ್ಯಾಸಿನ ಅಭಾವ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇದನ್ನೆಲ್ಲ ನೋಡಿದ್ಮೇಲೆ ನನಗನ್ಸ್ತಾ ಇರೋದೇನು ಗೊತ್ತಾ, ಮನುಷ್ಯ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಅನ್ನ ತಿನ್ನಕ್ಕೆ ತಲೆ ಬಾಗ್ಲೇಬೇಕಲ್ವಣ. ಸೊ ಎಷ್ಟು ಕೋಟಿಗಿದ್ರು, ಎಷ್ಟು ಕೋಟಿ ಆಸ್ತಿ ಮಾಡಿದ್ರು, 100 ಕೋಟಿಗೆ ಬೆಲೆ ಬಾಳ್ತಿದ್ರು, ಅನ್ನ ತಿನ್ನಕ್ಕೆ ತಲೆ ಬಾಗ್ಲೇಬೇಕು. ಈ ಸತ್ಯನ ಎಲ್ಲ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಬೇಕು. ಸಾಕಾ ಸಾಕಾ ಇಟ್ಕೊಳ್ಳ. ಕೇವಲ ಒಂದು ದಿನದ ಸಮಸ್ಯೆ ಅಲ್ಲ, ಅಥವಾ ಒಂದು ಹೊತ್ತಿನ ಸಮಸ್ಯೆ ಅಲ್ಲ. ವರ್ಷದಲ್ಲಿ 365 ದಿನನೂ ಕೂಡ ಈ ರೀತಿ ಪ್ರಸಾದದ ವ್ಯವಸ್ಥೆ ಪ್ರತಿಯೊಬ್ಬರೂ ದೇವ್ರ ಮಕ್ಳಿಗೆ ಇರಬೇಕಾಗತ್ತೆ. ಜಸ್ಟ್
ಇಮ್ಯಾಜ್ ಮಾಡ್ಕೊಳ್ಳಿ. ಜಸ್ಟ್ ಕೂತಿದ್ದ ಜಾಗದಲ್ಲೇ 1 ಸೆಕೆಂಡ್ ಇದನ್ನು ನಿಮ್ಮ ಮನಸ್ಸಲ್ಲಿ ಇದು ಯಾವ ರೀತಿ ಮಾಡೋದಕ್ಕೆ ಸಾಧ್ಯ ಅಂತ ಒಂದು ನಿಮಿಷ ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ. ಎಷ್ಟು ಕಷ್ಟ ಇರುತ್ತೆ ಅಂತ ತಮಗೆ ಗೊತ್ತಿರುತ್ತೆ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.